ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಗ್ರಾಮದ ಹೊರವಲಯದಲ್ಲಿ ಬಹಿರ್ದೆಸೆಗೆ ಹೋಗಿದ್ದ ಇಬ್ಬರು ದಲಿತ ಭೋವಿ ಬಡ ಕುಟುಂಬದ ಇಜೇರಿ ಗ್ರಾಮದ ಅಪ್ರಾಪ್ತ ಸಹೋದರಿಯರು ಸಂಶಯಾಸ್ಪದ ರೀತಿಯ ಬಾವಿಯಲ್ಲಿ ಮೃತದೇಹ ಪತ್ತೆಯಾಗಿರುವುದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ ಅಂತ ರವಿಚಂದ್ರ ಗುತ್ತೇದಾರ್ ಅವರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಯಡ್ರಾಮಿ ತಾಲೂಕಿನ ಇಜೇರಿ ಗ್ರಾಮದ ಹೊರವಲಯದಲ್ಲಿ ಬಹಿರ್ದೆಸೆಗೆ ಹೋಗಿದ್ದ ಇಬ್ಬರು ದಲಿತ ಭೋವಿ ಬಡ ಕುಟುಂಬದ ಅಪ್ರಾಪ್ತ ಸಹೋದರಿಯರು ಸಂಶಯ ರೀತಿಯಲ್ಲಿ ಬಾವಿಯಲ್ಲಿ ಮೃತದೇಹ ಪತ್ತೆಯಾಗಿರುವುದು ಮತ್ತು ಮೃತದೇಹಗಳ ಕೈಗೆ ಕಟ್ಟಿದ್ದರಿಂದ ಅವರ ಸಾವು ಅನುಮಾನಗಳಿಂದ ಕೂಡಿದೆ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಈ ಘಟನೆ ಕುರಿತು ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಲಾಗಿದೆ. ಮೃತ ಸಂಜನಾ ಇವಳು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 9ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದಾಳೆ. ಈ ಎರಡೂ ಬಾಲಕಿಯರ ಸಾವಿನ ಸುತ್ತ ಬಹಳಷ್ಟು ಸಂಶಯಗಳು ಮತ್ತು ಪ್ರಶ್ನೆಗಳು ಕಾಡುತ್ತಿವೆ. ಇದರ ಬಗ್ಗೆ ಸೂಕ್ತವಾದ ತನಿಖೆ ಆಗಬೇಕೆಂದು ಒತ್ತಾಯ ಮಾಡಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್, ಕಲಬುರಗಿ. ವಿಷಯ ಏನಪ್ಪ ಅಂದ್ರೆ, ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಇಜೇರಿ ಗ್ರಾಮದ ಹೊರವಲಯದಲ್ಲಿ ಬಹಿರ್ದೆಸೆಗೆ ಅಂದರೆ ಸಂಡೋಸ್ಗೆ ಹೋಗಿದ್ದ ಇಬ್ಬರು ದಲಿತ ಬಡ ಭೂವಿ ಸಮಾಜದ ಅಪ್ರಾಪ್ತ ಸಹೋದರಿಯರು ಸಂಶಯಾಸ್ಪದ ರೀತಿಯಲ್ಲಿ ಬಾವಿಯಲ್ಲಿ ಮೃತದೇಹ ಪತ್ತೆಯಾಗಿರುವುದು ಹಲವಾರು ಅನುಮಾನಗಳಿಂದ ಕೂಡಿದೆ. ಈ ವಿಶೇಷ ಪ್ರಕರಣವನ್ನು ವಿಶೇಷ ತಂಡ ರಚನೆ ಮಾಡಿ ತನಿಖೆ ಮಾಡಲು ಆಗ್ರಹಿಸಿ ಮತ್ತು ಈ ಬಡ ಕುಟುಂಬಗಳಿಗೆ ಸರ್ಕಾರದಿಂದ ತಲಾ 25 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ ಮಾಡಲು ಮತ್ತು ಇದೇ ದಿನಾಂಕ 21/4/2026 ಬೃಹತ್ ಪ್ರಮಾಣದ ಹೋರಾಟವನ್ನು ನಮ್ಮ ಜೇವರ್ಗಿ ಭೂವಿ ಒಡ್ರ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ಇಜೇರಿ ಗ್ರಾಮದ ಹೊರವಲಯದಲ್ಲಿ ಬಹಿರ್ದೆಸೆಗೆ ಹೋಗಿದ್ದ ಇಬ್ಬರು ಬಡ ಕುಟುಂಬದ ಅಪ್ರಾಪ್ತ ಸೋದರಾಗಿರ್ತಕ್ಕಂಥ ವಿದ್ಯಾರ್ಥಿನಿಗಳಾಗಿರ್ತಕ್ಕಂಥ ನಂದಿನಿ ತಂದೆ ನರಸಪ್ಪ ವಡ್ಡರ್ ವಯಸ್ಸು 16, ಅದೇ ರೀತಿಯಾಗಿ ಇನ್ನೋರ್ವ ವಿದ್ಯಾರ್ಥಿನಿ ಸಂಜನಾ ತಂದೆ ಗಂಗಪ್ಪ ಭೂವಿ ವಡ್ಡರ್ ಇಜೇರಿ ಇವರು ಸಂಶಯಾಸ್ಪದ ರೀತಿಯಲ್ಲಿ ಬಾವಿಯಲ್ಲಿ ಮೃತದೇಹ ಪತ್ತೆಯಾಗಿರುವುದು ಮತ್ತು ಮೃತದೇಹಗಳ ಕೈಗೆ ಓಡಿನಿಯಿಂದ ಕಟ್ಟಿರುವ ಒಂದು ಆಕಾರದಲ್ಲಿ ಇವರ ಸಾವು ಅನುಮಾನಗಳಿಂದ ಕೂಡಿದೆ ಎಂದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ. ಸದರಿ ಘಟನೆಗೆ ಕುರಿತು ಜೇವರ್ಗಿ ಪೊಲೀಸ್ ಠಾಣೆಯಲ್ಲಿ UDR ಸಂಖ್ಯೆ 5/2026 ಅಡಿಯಲ್ಲಿ ಅನುಮಾನಾಸ್ಪದ ಸಾವು ಎಂಬ ಪ್ರಕರಣವನ್ನು ಕೂಡ ದಾಖಲೆ ಮಾಡಲಾಗಿದೆ. ಈ ಒಂದು ಮೃತ ಸಂಜನಾ ಇವಳು ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯಲ್ಲಿ 9ನೇ ತರಗತಿ ವ್ಯಾಸಂಗ ಮಾಡುತ್ತಿದ್ದು, ಮೃತರಾದ ನಂದಿನಿ ಮತ್ತು ಸಂಜನಾ ಇವರು ತಂದೆಯವರಾದ ನರಸಪ್ಪ ಮತ್ತು ಗಂಗಪ್ಪ ಇಬ್ಬರು ಸಹೋದರರಾಗಿರುತ್ತಾರೆ. ಘಟನೆ ನಡೆದಿದ್ದು ಭಾನುವಾರ ಸಂಜೆ ದಿನಾಂಕ 12/4/2026 ಸಾಯಂಕಾಲ ಇಬ್ಬರು ಬಾಲಕಿಯರು ಬಹಿರ್ದೆಸೆಗೆಂದು ಹೋಗಿ ಬರುವುದಾಗಿ ಮನೆಯಲ್ಲಿ ಹೇಳಿ ಹೊರಟಿದ್ದರು. ಆದರೆ ತಡರಾತ್ರಿ ಆದರೂ ಮನೆಗೆ ಬರದೇ ಇದ್ದಾಗ ಕುಟುಂಬದವರು ಗಾಬರಿಗೊಂಡು ರಾತ್ರಿವಿಡೀ ಗ್ರಾಮದಲ್ಲಿ ಹುಡುಕಾಡುತ್ತಿದ್ದರು. ಆದರೂ ಅವರ ಸುಳಿವು ಸಿಕ್ಕಿರುವುದಿಲ್ಲ. ಆದರೆ ಸಮಯ ಸುಮಾರು ಒಂದು ಮುಸ್ಲಿಂ ಸಮಾಜದ ಬಂಧುಗಳಾಗಿರ್ತಕ್ಕಂಥ ಒಂದು ಹೊಲದಲ್ಲಿ ಒಂದು ಹಾಳು ಬಿದ್ದ ಬಾವಿಯಲ್ಲಿ ಈ ಇಬ್ಬರು ಮಕ್ಕಳ ಚಪ್ಪಲಿಗಳು ಆ ಬಾವಿ ಹೊರಗಡೆ ನೋಡಿ ಗಾಬರಿಗೊಂಡು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ 112ಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒಂದು ಮಾಹಿತಿ ಮುಟ್ಟಿಸಿದಾಗ, ಅದೇ ಸಂದರ್ಭದಲ್ಲಿ ರಾತ್ರಿ ಬಂದು ನೋಡಿದಾಗ ಕತ್ತಲದ ವಾತಾವರಣ ಇದ್ದಿದ್ದಕ್ಕಾಗಿ ಬೆಳಗ್ಗೆ ಸುಮಾರು 7 ಗಂಟೆಗೆ ಅಗ್ನಿಶಾಮಕ ದಳದವರು ಮತ್ತು ಪೊಲೀಸ್ ಇಲಾಖೆ ಒಂದು ಕಾರ್ಯಾಚರಣೆಯಲ್ಲಿ ಕಾರ್ಯಾಚರಣೆ ನಂತರ ಸುಮಾರು 10:30 ಗಂಟೆಗೆ ಮೃತ ಸೋದರಿ ಸಂಜನಾ ಅವರ ಮೃತದೇಹ ಮತ್ತು ನಂದಿನಿ ಮೃತದೇಹ ಸುಮಾರು 10:30 ಗಂಟೆಗೆ ಕಾರ್ಯಾಚರಣೆ ಮೂಲಕ ಮೃತದೇಹಗಳನ್ನು ಮೇಲುಗಡೆ ಎತ್ತಿದಾಗ ಕೈಗೆ ಒಂದು ಓಡಣಿಯನ್ನು ಕಟ್ಟಿರುವ ರೀತಿಯಲ್ಲಿ ಒಂದು ಅನುಮಾನಾಸ್ಪದ ಒಂದು ಸಾವನ್ನು ಆಗಿರುವ ರೀತಿಯಲ್ಲಿ ದೇಹಗಳು ಸಿಕ್ಕಾಗ ಎಲ್ಲ ನಮ್ಮ ಕುಟುಂಬದ ಎಲ್ಲರೂ ಗಾಬರಿಗೊಂಡು ಒಂದು ಭಯದ ವಾತಾವರಣದಲ್ಲಿ ಇಜೇರಿಯಲ್ಲಿ ಇವತ್ತಿನ ದಿನ ನಾವು ಕಾಣ್ತಾ ಇದ್ದೀವಿ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ಯಾವ ರೀತಿಯಾಗಿದೆ ಅಂತಂದರೆ, ಇಜೇರಿ ಗ್ರಾಮದಲ್ಲಿ ಇಬ್ಬರ ಬಾಲಕಿಯರ ಸಾವು ಸಮಾಜದ ಭಯದ ಆತಂಕನೂ ಮೂಡಿಸಿದೆ. ಬಹಿರ್ದೆಸೆಗೆ ತಳ್ಳಿದವರು ಶವವಾಗಿ ಪತ್ತೆಯಾಗಿರುವುದು ಅನೇಕ ಪ್ರಶ್ನೆಗಳಿಗೆ ಹುಟ್ಟು ಹಾಕುತ್ತಿದೆ. ಇದು ಕೇವಲ ಘಟನೆ ಅಲ್ಲ, ಬದಲಿಗೆ ಗ್ರಾಮೀಣ ಪ್ರದೇಶದಲ್ಲಿ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳು ಎದುರಿಸುತ್ತಿರುವ ಮೂಲಭೂತ ಸುರಕ್ಷತಾ ಸಮಸ್ಯೆ ಕೈಗನ್ನಡಿಯಾಗಿದೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣ ನಮ್ಮ ಸಹೋದರಿಯರು ಬಹಿರ್ದೆಸೆಗೆ ಹೋಗಿದ್ದ ಸಂದರ್ಭದಲ್ಲಿ ಅವರು ಕೇವಲ ಒಂದು ವಿದ್ಯಾರ್ಥಿ ಜೀವನ ಅಪ್ರಾಪ್ತ ವಯಸ್ಸಿನ ವಿದ್ಯಾರ್ಥಿಗಳು 7 ಗಂಟೆಗೆ ನಗುತ್ತಾ ಹೋಗುವಾಗ ಪಕ್ಕದಲ್ಲಿರ್ತಕ್ಕಂಥ ಮನೆಯ ಒಂದು ಹಿರಿಯರು ಸಹ ನೋಡಿರ್ತಾರೆ. ಆ ಒಂದು
ಆ ಸಂಡೋಸ್ಗೆ ಹೋಗಿರ್ತಕ್ಕಂಥ ಚಂಬುಗಳು ಸಹ ರೋಡಿನ ಪಕ್ಕದಲ್ಲೇ ಇರ್ತವೆ. ಅದರ ದೇಹಗಳು ಮಾತ್ರ ಏನದ ಸುಮಾರು 500ರಿಂದ 600 ಮೀಟ್ರ್ ಅಂತರದಲ್ಲಿ ಒಂದು ಹಾಳು ಬಿದ್ದ ಬಾವಿಯಲ್ಲಿ ಏನದ ಮೃತದೇಹಗಳ ಪತ್ತೆಯಾಗಿರುವುದು ಮತ್ತು ಕೈಗೆ ಏನದ ಓಡನಿನ ಕಟ್ಟಿರ್ತಕ್ಕಂಥ ಸಂಖ್ಯೆನ ಆಗಿರೋದಕ್ಕಾಗಿ ಏನದ ನಾವು ಅವತ್ತಿನ ದಿನ ಏನದ ಠಾಣೆಯಲ್ಲಿ ಅನುಮಾನಾಸ್ಪದ ಸಾವು ಅನ್ನೋ ಒಂದು ಪ್ರಕರಣವನ್ನು ದಾಖಲೆ ಮಾಡಿದ್ದೀವಿ. ಈ ಒಂದು ದಾಖಲೆ ಮಾಡಿದ ಉದ್ದೇಶ ಇಷ್ಟೇ, ಆ ಒಂದು ತನಿಖೆಯನ್ನು ತನಿಖೆ ಯಾವ ರೀತಿ ಆಗಬೇಕಂತಂದರೆ ನಿಷ್ಪಕ್ಷಪಾತವಾಗಿ ಆ ಒಂದು ವಿಜೇರಿ ಗ್ರಾಮದಲ್ಲಿ ಕೆಲ ವ್ಯಕ್ತಿಗಳ ಒಂದು ಭಯದ ವಾತಾವರಣದಲ್ಲಿ ಇವತ್ತಿನ ದಿನ ನಮ್ಮ ಭೂವಿ ಒಡ್ರು ಸಮಾಜದವರು ಮತ್ತು ಇನ್ನಿತರ ಸಮಾಜದವರು ಅಲ್ಲಿ ಭಯದ ವಾತಾವರಣದಲ್ಲಿ ಬದುಕ್ತಾ ಇದ್ದಾರೆ. ಹಾಗಾಗಿ ನಾವು ಹೇಳ್ತಕ್ಕಂಥ ಒಂದು ಸಂದೇಶ ಏನಪ್ಪ ಅಂತಂದ್ರೆ, ಇವತ್ತಿನ ದಿನ ಈ ಬಡ ಕುಟುಂಬ ಆದಂಥ ಸೋದರರಿಗೆ ಮತ್ತೊಬ್ಬ ಮಕ್ಕಳಿಗೆ ಈ ಒಂದು ದುರ್ಘಟನೆ ನಡಿಬಾರ್ದು ಅನ್ನೋ ಒಂದು ಉದ್ದೇಶಕ್ಕಾಗಿ ಒಂದು ಸೂಕ್ತ ರೀತಿಯಲ್ಲಿ ತನಿಖೆಯನ್ನು ಆಗಬೇಕು ಅನ್ನೋ ವಿಚಾರದೊಂದಿಗೆ ಮತ್ತು ಈ ಬಡ ಕುಟುಂಬಗಳಿಗೆ ಒಬ್ಬ ಸಂಜನಾ ತಂದೆಯವರಿಗೆ ಹುಟ್ಟುತ್ತಲಿಂದ ಮೂಕ, ಅವರೆಲ್ಲ ಕೂಲಿ ಕೆಲಸ ಗೌಂಡಿ ಕೆಲಸ ಮಾಡುತ್ತಾ ಪ್ರತಿನಿತ್ಯ ಅವರ ದುಡಿಮೆ ಗೌಂಡಿ ಕೆಲಸದ ಮೇಲೆ ಇವತ್ತು ದಿನ ದುಡಿಬೇಕು, ಸಂಜೆ ಹೊತ್ತು ಊಟ ಮಾಡುವ ಒಂದು ಸಂದರ್ಭ ಇವತ್ತು ಒಂದು ಬಡ ಕುಟುಂಬಕ್ಕೆ ಪರಿಸ್ಥಿತಿ ಇವತ್ತಿನ ದಿನ ಒದಗಿ ಬಂದದ. ಹಾಗಾಗಿ ನಾವು ಸರ್ಕಾರಕ್ಕೆ ನಮ್ಮ ಭೂವಿ ಒಡ್ರು ಸಮಾಜದ ಒಂದು ವತಿಯಿಂದ ನಾವು ಆಗ್ರಹ ಮಾಡ್ತಾ ಇದ್ದೀವಿ. ಪ್ರತಿ ಕುಟುಂಬ ತಲಕ್ಕೆ 25 ಲಕ್ಷ ರೂಪಾಯಿ ಪರಿಹಾರ ಧನನ ಕೊಡಬೇಕು ಮತ್ತು ಅದೇ ರೀತಿಯಾಗಿ ಸರ್ಕಾರದಿಂದ ಸಿಗ್ತಕ್ಕಂಥ ಸೌಲಭ್ಯನ ಒದಗಿಸ್ಕೊಡ್ಬೇಕು. ಅದೇ ರೀತಿಯಾಗಿ ಈ ಒಂದು ಸ್ಥಳೀಯ ಒಂದು ಪೊಲೀಸ್ ಇಲಾಖೆ ಮೇಲೆ ನಮಗೆ ಯಾವ ರೀತಿ ನಮಗೆ ಅವ್ರ ಮೇಲೆ ನಂಬಿಕೆ ಇಲ್ಲ. ಯಾಕೆ ವಿಚಾರ ಅಂದರೆ, ಪ್ರಕರಣ ದಾಖಲೆ ಮಾಡಬೇಕಂದ್ರೆ ವೀರಾಮೇಶ ಎಣಿಸಿ ಪ್ರಕರಣವನ್ನು ದಾಖಲೆ ಮಾಡ್ಕೊಂಡಿದ್ದಾರೆ. ನಾವು ಸುಮಾರು ಅವ್ರ ಜೊತೆ ನಾವು 2-3 ಗಂಟೆಗಳ ಕಾಲ ಅವ್ರ ಜೊತೆ ನಾವು ಒಂದು ಜಗಳದ ಒಂದು ಸನ್ನಿವೇಶ ಆಮೇಲೆ ಪ್ರಕರಣವನ್ನು ದಾಖಲೆಯನ್ನು ಮಾಡ್ಕೊಂಡಿರ್ತಾರೆ. ಹಾಗಾಗಿ ಈ ಒಂದು ಪ್ರಕರಣವನ್ನು CID ತನಿಖೆಗೆ ಅಥವಾ ವಿಶೇಷ ಒಂದು ತನಿಖಾ ತಂಡವನ್ನು ರಚನೆ ಮಾಡಿ ಈ ಒಂದು ಪ್ರಕರಣವನ್ನು ಬಯಲಿಗೆ ತರುವ ಮೂಲಕ ಬಡ ಕುಟುಂಬಕ್ಕೆ ಮತ್ತು ನನ್ನ ಮೃತ ಸಹೋದರಿಗೆ ನ್ಯಾಯ ಒದಗಿಸಿಕೊಡ್ತಕ್ಕಂಥ ಕೆಲಸ ಇವತ್ತಿನ ದಿನ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟವರು ಮುಂದಾಗಬೇಕು ಅನ್ನೋ ಒಂದು ವಿಚಾರವನ್ನು ಇವತ್ತಿನ ದಿನ ಈ ಒಂದು ಪತ್ರಿಕಾ ಮಾಧ್ಯಮ ಮುಖಾಂತರ ಒಂದು ಸರ್ಕಾರಕ್ಕೆ ಮತ್ತು ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೆ ಒಂದು ನಮ್ಮ ಭೂವಿ ಒಡ್ರು ಸಮಾಜ ವತಿಯಿಂದ ಒಂದು ಮನವಿ ಪತ್ರವನ್ನು ಇದೇ ದಿನಾಂಕ ಜವರ್ಗಿ ಪಟ್ಟಣದ ರಿಲಯನ್ಸ್ ಪೆಟ್ರೋಲ್ ಬಂಕ್ನಿಂದ ಮಾನ್ಯ ತಹಸೀಲ್ದಾರ್ ಕಚೇರಿಯವರೆಗೆ ಬೃಹತ್ ಪ್ರತಿಭಟನೆ ಮೂಲಕ ಮೆರವಣಿಗೆನ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೆವು. ಅವತ್ತೇ ಮಾನ್ಯ ತಹಸೀಲ್ದಾರ್ ಮೂಲಕ ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಸಚಿವರಿಗೂ ಮತ್ತು ಇನ್ನಿತರ ಜನಪ್ರತಿನಿಧಿಗಳಿಗೂ ಮನವಿ ಪತ್ರ ಕೊಡುವ ಮೂಲಕ ಅವತ್ತಿನ ದಿನ ಒಂದು ಬೃಹತ್ ಪ್ರಮಾಣದ ಹೋರಾಟ ಹಮ್ಮಿಕೊಂಡಿದ್ದೀವಿ. ಹಾಗಾಗಿ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮ ಮಿತ್ರರೇ ನನ್ನ ಕೈ ಮುಗಿದು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡುವ ಮೂಲಕ ಆ ಹೋರಾಟಕ್ಕೆ ಯಶಸ್ವಿಯಾಗುವಲ್ಲಿ ತಮ್ಮ ಒಂದು ಸಹಾಯ ಕೂಡ ಬೇಕನ್ನೋ ಒಂದು ವಿಚಾರದೊಂದಿಗೆ ನನ್ನ 2 ಮಾತಿಗೆ ವಿರಾಮ ಕೊಡುತ್ತೇನೆ. ಬಂದಿಲ್ಲ ಸರ್, 7 ಆಗಿತ್ತು ರೀ ಸರ್. ಅವಾಗ ಹುಡುಕಾಡೋದು ಒಂದು 10-15 ನಿಮಿಷ ಆಗಿರ್ಬೇಕು ರೀ ಸರ್. ಹುಡುಕಾಡ್ತೇವೆ ಇಂತಗಡೆ ಬಂದು ನೋಡಿದೆವು ಸರ್. ಅಲ್ಲಿ ಇಲ್ಲಿ ಎಲ್ಲ ನೋಡಿದೆವು, ಯಾರೂ ಇಲ್ಲ ಅಂತ ಅಂಗಡಿಗೆ ಹೋಗ್ಯಾರ. ಮತ್ತು ಅಲ್ಲಿ ನೋಡಿದೆವು ಸರ್, ಎಲ್ಲಿ ಇದ್ದಿದ್ದಿಲ್ಲ ಸರ್. ಇಂಥಗಡೆ ಬಂದು ನೋಡ್ಬೇಕಾದ್ರೆ ಬಾಯಿ ಮೇಲೆ ಇದ್ದರು ಸರ್. ಚಪ್ಪಲಿ ಇರಬೇಕಾದ್ರೆ ಇಂಥಗಡೆ ಕಂಪ್ಲೀಟ್ ಕೊಟ್ಟು ನೋಡಿದೆವು ಸರ್. ನೋಡಿದ ಮೇಲೆ ಅವ್ರು ಅಂದ್ರೆ ಇನ್ನು ಮುಂಜಾನೆ ನೋಡ್ತೀವಿ ಅಂದ್ರೆ ಮುಂಜಾನೆ ನೋಡ್ಬೇಕಾದ್ರೆ ಕೈಗೆ ಓಣಿಗಳು ಕಟ್ಟಿದ್ದಿದ್ದಾರೆ ಸರ್. ಅಷ್ಟೇ ನಮ್ಗೆ ಅನುಮಾನ.